ನೀನು ಓಟ್ ಹಾಕಿವಿ, ನೀನ್ ರೋಡ್ ಮಾಡಿಸ್. ಇಂಥ ಪರಿಸ್ಥಿತಿಗಳಲ್ಲೂ ನಮ್ಮ ರವಣ್ಣವರು ನಾನು ಇಸಿಗ ನಮ್ಮ ಇದಕ್ಕ ಅಂಬೇಡ್ಕರ್ ನಗರ ಅಶೋಕ್ ಡಿಪೋ ನೀರಿರಲಿಲ್ಲ ಕುಡಿಯಕ್ಕೆ. ಮಳೆ ಬಂದಾಗ ನಾವು ನೀರ್ ಬಂದ್ರೆ ನನ್ನ ಅಣ್ಣಗೆ ಹಚ್ಚದಲ್ಲಪ್ಪ, ಇದು ಹೆಂಗ್ ಮಾಡ್ತಿದ್ದಿ ಕನ್ವರ್ಟ್ ಅಂತಿದೆ, ನೀ ಬಿಟ್ಬಿಡೋಣ ನಾ ಮಾಡ್ತೀನಿ ರೊಕ್ಕ ಒಂದೇ ಕೊಡ. ಇವತ್ತು ಒಂದು ಕಡೆ ನೀರಿಲ್ಲ. ಪ್ರತಿ ವರ್ಷ ಗಂಜಿ ಕೇಂದ್ರ ಸಿಗಿಸಿದ್ವಿ. ನೀವು ಸಂಜನಾಥ್ ಕಾಲನಿ ತುಂಬಿತ್ತು. ನಾನೇ 2-3 ಸಲ ಮಳೆ ಬಂದಾಗ ಮನೆ ಮನೆಗೆ ಹೋಗಿ ಬಂದಿನಿ. ಮನೆ ಒಳಗೆ ನೀರು, ಇಲ್ಲಿ ನೀರು ಅಷ್ಟೇ ಇದಾವ. ಬಸ್ ಡಿಪೋ ಮುಂದೂ ನೀರು ಎಲ್ಲ ಕನ್ವರ್ಟ್ ಮಾಡಿ ನಾನೀಗ ಅದಕ್ಕೆ ಹೆಸರಿಟ್ಟಿನಿ ರವಿ ಜಲ್ದಾರ್ ಬ್ರಿಡ್ಜ್ ಅಂತ. ನಾನು ಅಂದೆ ಅಲ್ಲಪ್ಪ ಇದು ಹೆಂಗ ಇದು ಇಷ್ಟು ಎತ್ತರ ಮಾಡಿಬಿಟ್ಟಿದ್ವಿ, ಹೋಗೋರಿ ಬರ ಇಲ್ಲ ಇಷ್ಟು ಮಾಡ್ಲಿಲ್ಲ ಅಂದ್ರೆ ನಮ್ಮ ಕೆರೆ ನೀರೇ ಹೋಗಲ್ಲ ಅಂದ. ಇವತ್ತೊಂದು ಸತ್ಯ ಆಗ್ತಾ ಇದೆ. ಇವತ್ತು ನೀರು ಬರೋಲು. ಸತ್ಯನಾಥ್ ಕಾಲನಾಗ ನೀರಿಲ್ಲ, ಅಶೋಕ್ ಡಿಪೋ ನಮ್ಮ ಬಸ್ ಡಿಪೋ ಮುಂದೆ ನೀರಿಲ್ಲ, ಅಶೋಕ್ ನಗರದಾಗ ನೀರು, ಎಲ್ಲಿ ನೀರು ಬರೋಲು. ಒಬ್ಬ ಮನುಷ್ಯಗ ಒಂದು ವಿಷನ್ ಇರ್ಬೇಕು. ಯಾವುದೇ ಒಬ್ಬ ಮನುಷ್ಯ ಒಂದು ಇರ್ಬೇಕಂದ್ರೆ ನಾನು ಏನ್ ಸಾಧನೆ ಮಾಡ್ಬೇಕಪ್ಪ ಮುಂದಿನ ದಿನದಲ್ಲಿ. ನಾನು ಇವತ್ತು MLA ಇದೀನಿ, ನಾನು ಏನ್ ಸಾಧನೆ ಮಾಡ್ಬೇಕು. ಈಗ ನಮ್ಗ ಈ ವಾರ್ಡಿಂದ ಸೆಲೆನೋವು ಇಲ್ಲ. ಯಾಕಂದ್ರೆ ಅದು ಏನು ಒಂದೊಂದು ಇಂಚು ವಾರ್ಡ್, ಈ ವಾರ್ಡಿಂದ ಒಂದೊಂದು ಜಾತಕ ಸಹಿತ ಗೊತ್ತು. ಎಲ್ಲಿ ಡ್ರೈನ್ ಮಾಡಿದ್ರೆ ನೀರು ಬರ್ತಾವ, ಎಲ್ಲಿ ನೀರ್ ಕನೆಕ್ಷನ್ ಕೊಟ್ರೆ ಮನೆಗೆ ನೀರು ಬರ್ತಾವ, ಎಲ್ಲಿ UGD ಕನೆಕ್ಷನ್ ಆದ ಇಲ್ಲ ಅನ್ನೋದು ಪ್ರತಿಯೊಂದು ಗೊತ್ತು. ಹಾಗಾಗಿ ನಮಗ್ ಸಮಸ್ಯೆನಿಲ್ಲ. ಜಗ್ಗಿ ಕೇಳ್ತಾನ, ಬಟ್ ನಮ್ಮಲ್ಲಿ ಶಕ್ತಿ ಇಲ್ಲಲ್ಲ ಈಗ. ಅತ್ತ ಪಾಪ ಬಹಳ ಒತ್ತಾಯ ಮಾಡ್ತಾನೆ, ಇಲ್ಲಣ್ಣ ನನ್ ಗುಡಿಗಳಿಗೆ ಬೇಕು, ಆಂಜನೇಯ ಗುಡಿಗೆ ಬೇಕು, ಇನ್ನೊಂದ್ ಯಾವ್ದಪ್ಪ ಮಾರಮ್ಮ ಒಳಗ ಮಾರಮ್ಮ ಗುಡಿಗೆ ಬೇಕಂತಾನ, ತಾಯಮ್ಮ ಗುಡಿಗೆ ಬೇಕಂತಾನ. ಈ ಪಾಪ ಎಲ್ಲ ಕೇಳ್ತಾನ. ಆ ಶಕ್ತಿ ನಮ್ಮಲ್ಲಿ ಇಲ್ಲ. ದಮ್ ಇದು ಏನನ್ನ ನಾವು ಸರ್ಕಾರದಾಗ ಇವೆಲ್ಲ ಬೇಕ್ರಿ ಅಂತಂದ್ರೆ ಸರ್ಕಾರ ಏನಂತಾರ, ಎಲ್ಲ ಗ್ಯಾರಂಟಿ ಕೊಟ್ಟಿ ಹೋಗ್ರಿ, ಕರೆಂಟ್ ಕೊಟ್ಟಿವಿ, ಯಾರು ಕೇಳಂಗಿಲ್ಲ, ನೀವ್ ಯಾಕೆ ಹೋಗ್ರಿ, ನಮ್ಮ ಜನ ಕೇಳಂಗಿಲ್ಲ. ಆಮೇಲೆ ಮಂತ್ರಿಗಳು ಇವ್ರು ಹೇಳೋದು ನಮಗ ಕತೆ, ಯಾರ ಮಧ್ಯೆ ನಾವು ಆ ಕಡೆ ಮೇಲೆ ಒತ್ತಡ, ಕೆಳಗ್ಲಿಂದ ಒತ್ತಡ. ಹಾಗಾಗಿ ಸ್ವಲ್ಪ ಸಮಸ್ಯೆಗಳು ಆಗ್ತಾವ. ಈ 3 ವರ್ಷ ತಡ್ಕೊಂಡಿರಿ, ಇನ್ನೊಂದ್ 2 ವರ್ಷ ಹೆಂಗೋ ತಡ್ಕೊಳ್ರಿ. ಇದ್ರದ್ದು ಎಲ್ಲಿ ಕಾಣಿಸ್ಬೇಕು ಜನರು ಕಳಿಸ್ತಾರ. ಹಿಂಗಾಗಿ ಎಲ್ಲ ಜನನು ಸಿದ್ಧ ಆಗಿದಾರೆ. ಇದಕ್ಕೆ ಎಲ್ಲೇ ಒಂದು ಪಾಠ ಕಲಿಸ್ಬೇಕು ಅಂತೇಳಿ ಜನರು ಸಿದ್ಧ ಆಗಿದ್ದಾರೆ. ಮುಂದಿನ ಒಳ್ಳೆ ದಿನಗಳೇ ಬರ್ತಾವ. ಅದೇನಂತಾರ ದೇರಾಯತು ಅಂದೇ ದುರತಾತ ಅಂತ. ತಡವಾಗಿ ಬಂದ್ರು ಸುಖವಾಗಿರ್ತಾರಂತ. ಹಂಗೆ ಮುಂದಿನ ದಿನದಲ್ಲಿ ಎಲ್ಲ ಒಳ್ಳೆ ದಿನಗಳು ಬರ್ತಾವ. ಆ ಒಳ್ಳೆ ದಿನಗಳಿಗೆ ನಾವು ನೀವೆಲ್ಲರೂ ಕಾಯೋಣ ಅಂತ ಹೇಳಿ, ಕೈಲಾದ ಶಕ್ತಿ ನನಗೆ ದೇವ್ರು ಕೊಟ್ಟಾನ. ಆದಷ್ಟು ನಾನು ಎಲ್ಲಾ ವಾರ್ಡ್ನಲ್ಲಿ ಎಲ್ಲಾ ಜನಾಂಗದವರಿಗೆ ಏನೋ ಒಂದು ಕೊಡ್ಬೇಕಲ್ಲ. ನಮ್ಮ MLA ಇದ್ದಾಗ ನಾವು ಈ ಸಮುದಾಯಕ್ಕೆ ಇದು ಮಾಡಿದ್ವಪ್ಪ. ಇವತ್ತು ಎಲ್ಲಿ ನಮ್ಮ ಭಗೀರಥ ಸಮಾಜದ್ದು 25 ಲಕ್ಷ, ಅವ್ರಿಗೆ ಮೊದಲು 1 ಕೋಟಿ ಕೊಟ್ಟಿದ್ವಿ. ಇವತ್ತು 25 ಲಕ್ಷ ಕೂಡ ಶಕ್ತಿ ಅದನ್ನ. ನಾಳೆ ನಾಡ್ದ ಅವ್ರದ್ದು ನಮ್ಮ ಇವ್ರದ್ದು ದತ್ತಾತ್ರೇಯ ಗುಡಿ ಹತ್ರ ಭವನ ಮಾಡ್ತೀವಿ. ಇವತ್ತು ಇಲ್ಲಿ ಮಾಡೀವಿ. ಇವತ್ತು ಮಡಿವಾಳ ಸಮಾಜಕ್ಕೆ ಒಂದು 25 ಲಕ್ಷ ಕೊಟ್ಟು ಬಂದಿವಿ ಭವನಕ್ಕೆ. ಏನೋ ಮಾಡೇ ಕೊಟ್ಟು ಖುಷಿ ಆಡಿ ಎಲ್ಲಾ ಸಮುದಾಯಕ್ಕೆ ಎಲ್ಲಾ ವಾರ್ಡಿಗೆ ಇಷ್ಟಿಷ್ಟೋ ಕೊಟ್ಟು ಏನೋ ಬಂದಿರಪ್ಪ ಪೂಜೆ ಮಾಡಿದಂತ ನಿಮ್ ಕೈಲಿಂದ ಅನ್ಸ್ಕೋಬೇಕಲ್ಲ ನಾವು. ಇಲ್ಲ ನಾವು MLA ಆಗಿ ಏನ್ ಸಾರ್ಥಕಿದ್ದಂಗ. ಹಾಗಾಗಿ ನಿಮ್ಮ ಆಶೀರ್ವಾದ ನನ್ನ ಮೇಲೆ 3 ಸಾರು ಇದೆ. ಪ್ರೀತಿ, ವಿಶ್ವಾಸ, ಅಭಿಮಾನ 3 ಸಾರು ಇದೆ. ಹಾಗಾಗಿ ನಾನೆಂದೂ ನಮ್ಮ ರಾಯಚೂರಿನ ಜನಾಂಗದವ್ರನ್ನ ಮರೆಯಕ್ಕಾಗಲ್ಲ. ಎಲ್ಲ ಸಮುದಾಯದವರು, ಇಂಥ ಸಮುದಾಯ ನನಗೆ ಸಪೋರ್ಟ್ ಮಾಡಿಲ್ಲ ಅಂತಿಲ್ಲ, ಎಲ್ಲಾ ಸಮುದಾಯದವರು ಸಪೋರ್ಟ್ ಮಾಡೋದ್ರಿಂದ 3 ಸಾರಿ ಶಾಸಕನಾಗುವ ಭಾಗ್ಯ ರಾಯಚೂರಿನ ಜನರು ನನಗೆ ಕೊಟ್ಟಿದ್ದಾರೆ. ಬಹುಶಃ ಜಿಲ್ಲೆಯ ಇತಿಹಾಸದಲ್ಲಿ 75 ವರ್ಷ ಸ್ವತಂತ್ರ ಬಂದ ಮೇಲೂ ಯಾರಿಗೂ ಈ ಅವಕಾಶ ಕೊಟ್ಟಿಲ್ಲ. ಅಂತ ಅವಕಾಶ ನಾನು ಬರೇ ನಮ್ಮಲ್ಲೇ ಯಾರು ಗ್ರಾಮ ಪಂಚಾಯತ್ ಮೆಂಬರ್ಸ್ ಐತಿಲ್ಲ, MP ದೂರ ಉಳಿತು. ಅಂತ ಕುಟುಂಬದಲ್ಲಿ ಬಂದಂತ ನನಗ ಇವತ್ತು 3 ಸಾರಿ ಅವಕಾಶ ಮಾಡಿಕೊಟ್ಟಿದ್ದೀರಿ. ಹಾಗಾಗಿ ನಾನು ಸಂಪೂರ್ಣ ಈ ವಾರ್ಡಿನ ಜನರಿಗೆ, ಎಲ್ಲ ಜನಾಂಗದ ಜನರಿಗೆ ನಾನು ಯಾವತ್ತೂ ಚಿರಋಣಿಯಾಗಿರ್ತೇನೆ ಅಂತೇಳಿ, ನಿಮಗೆ ಏನೇ ಸಂಕಷ್ಟಗಳು ಬರಲಿ, ನನಗೆ ಈತನ ಶಕ್ತಿ ಮೇಲೆ ನನಗ ನಂಬಿಕೆ ಇದೆ. ಈತಿಗೆ ಯಾವುದೇ ಒಂದು ಕೆಲಸ ಒಪ್ಸಿದ್ರೆ 100% ಮಾಡ್ತಾನ. ಅದು ರಾತ್ರಿ ಆಗಲಿ ನಿದ್ದೆಗೆಟ್ಟನ ಮಾಡ್ತಾನ. ಆತನ ಫೋನ್ಗಳು ಬರೋದ್ ನೋಡಿ ನನ್ ಗಾಡ್ಯಾಗ ಕುಂದ್ರಬಿಡಪ್ಪ ಅಂತ ಹೇಳಿದ. ಆತಗ ಹೇಳ್ಬಿಟ್ಟಿನಿ, ನೀನು ನನ್ನ ಗಾಡ್ಯಾಗ ಕುಂದ್ರಬಿಡಪ್ಪ, ನಿನಗೇನು ಫೋನ್ ಬರ್ತಾವಲ್ಲ ಒಬ್ಬ ನಿನ್ ಗಾಡ್ಯಾಗ ನಾನೇನು ಇಂಥ ಫೋನ್ ಬರೋರು ಯಾರು ನೋಡಿ. ಏನು ಇದು KV ಕೇಳಂತಾರ ಕಂಟ್ರೋಲ್ ಪೊಲೀಸ್ ಸ್ಟೇಷನ್ 100 ನಂಬರ್ಗೂ ಇಷ್ಟು ಬರ್ಲಿ ಕಂಟಿನ್ಯೂ ಹಿಂಗ್ ಆಗ್ತಾರೆ ಸರ್. ಇಲ್ಲಿ ನ್ಯಾಯ ಅಂದೇನ, ಅಲ್ಲಿ ನೀರ್ ಅಂದೇನ, ಅಲ್ಲಪ್ಪ ಇಷ್ಟು ಜನ ಹೆಂಗ್ ಓಡಿಸ್ತೀನಿ ನೀನು. ನಿದ್ದೆ ನೋಡಿ ರಾತ್ರಿ 12 ಗಂಟೆಗೆ ಫೋನ್ ಮಾಡ್ರಿ. ನಂದೇನ 6 ಗಂಟೆಗೆ ನಾನು ಫಸ್ಟ್ ಫೋನ್ ಮಾಡಿದ್ರೆ, ಯಾರನ್ನ ನಮ್ಮ ಪಕ್ಷದಾಗಲಿ ನಮ್ಮ ಮುಖಂಡರಿಗಾಗಲಿ ಮಾಡಿದ್ರೆ ಅದು ಇತ್ತಿಗೆ ಮಾಡಿದ್. 6 ಗಂಟೆಗೂ ಮಿಸ್ ಕಾಲ್ ಹಂಗಲ್ಲ,
ಅಣ್ಣ ಹೇಳೋಣ ಎದ್ದಿಂದ ಇಂಥ ವಯಸ್ಸಿನಲ್ಲಿ ಈ ವಯಸ್ಸಿನಲ್ಲೂ ಇಷ್ಟು ಉತ್ಸಾಹದಿಂದ ವಾರ್ಡಿನ ಸಮಸ್ಯೆಗಳಿಗೆ ಜನರ ಸಮಸ್ಯೆಗಳಿಗೆ ಸ್ಪಂದಿಸುವಂತವ್ರು ಸಿಗೋದು ಬಹಳ ಕಡಿಮೆ. ರಾತ್ರಿ 1 ಗಂಟೆ ಆದ್ರೆ ಸರ್ ನಾವು 1 ಗಂಟೆಗೆ ಅಂತ ಭಾಳ ಸರಿ ಮಾಡೀನಿ. ನಾವು 11:30 ತನಕ ನಾವು ನ್ಯೂಸ್ ನೋಡಿ ಮಲಗ್ತಿರ್ತೀವಿ. 11:30 ಲಾಸ್ಟ್ ಕಾಲ್ ಇದ್ರು ಇಸಿಗೆ ಇರ್ತದೆ, ಮುಂದಿನ ಫಸ್ಟ್ ಕಾಲ್ ಇದ್ರೆ ಇಂತಿಗೆ ಇರ್ತದೆ. ಇದನ್ನ ಬಿಟ್ರೆ ಬೇರೆ ಯಾರಿಗೆ ಮಾಡಂಗಿಲ್ಲ. ಗೊತ್ತು ಎಲ್ಲಾರು ಯಾರೇ ಇದ್ದಿರಂಗಿಲ್ಲ ಅಂತ ಅಷ್ಟೇ. ಹಂಗಾಗಿ ಪಾಪ ದೇವ್ರು ಇವ್ರು ಶಕ್ತಿ ಕೊಡ್ಲಿ ಆ ತಾಯಿ. ಯಾಕಂದ್ರೆ ವಾರ್ಡಿನ ಸಮಸ್ಯೆಗಳಿಗೆ ಪ್ರಾಮಾಣಿಕವಾಗಿ ಸ್ಪಂದನೆ ಮಾಡ್ತಾರೆ. ನೋಡ್ರಿ, ಅದು 14 ಲಕ್ಷ ರೂಪಾಯಿ ಸರ್ಕಾರ ಇಲ್ಲ, ನಮ್ಮ ಸರ್ಕಾರ ಇಲ್ಲ, ನಮ್ಮ ಅಧಿಕಾರಿಗಳಿಲ್ಲ, ಕಷ್ಟಪಟ್ಟು ಕ್ಯಾನ್ಸಲ್ ಆಗಿದ್ದ ಆ ಜುಬಿನ ಮೇಯ್ತಾಗ ಓದಂಗೆಲ್ಲ ನಮ್ ಜೊತೆ ಓದಂಗೆಲ್ಲ ನಮ್ದು ವಾರ್ಡ್ ಮಾಡ್ಬೇಕು ಸರ್, ನಮ್ದು ವಾರ್ಡ್ ಮಾಡ್ಬೇಕು. ಈಗ ಇನ್ನೊಂದು ಗುರಿ ಇತ್ತಾನ, ನಾನೇ ಬೇಡ ಅಂತ ಹೇಳಿ ಅವನ ಸುಂದಿರಪ್ಪ ಅದು ಸಮಾಜಕ್ಕೆ ಹೋಯ ನೀನ್ ಯಾಕೆ ಹಚ್ಚಿದ್ದಿ ನನಗ ಸಮಾಜದವ್ರಿಗೆ ಏನೋ ಉತ್ತರ ಕೊಡ್ಬೇಕಲ್ಲ ನಾನು ಅಲ್ಲಿಗಿಡಮ್ ಅಂತೇಳಿ ಯಾವ್ದು 5 ಕೋಟಿ ಗುರಿ ಇಟ್ಟಿದ್ದ ಬೇಡಪ್ಪ ಅಂತ ಹೇಳಿದೆ ನಾನು ಆ ಸಮಾಜದವರು ಲಗ್ನ ಜಾಸ್ತಿ ಆಗ್ತಾವ ಅಲ್ಲಿಗೆ ಹೋಗಮ್ಮ ಅಂತ ಹೇಳಿದೆ. ಯಾಕಂದ್ರೆ ಒಬ್ಬ ಮನುಷ್ಯಗ ಎಲ್ಲಿಂದ ಕೆಲಸ ಆಗ್ತದ, ಎಲ್ಲಿಂದಿಲ್ಲ, ಯಾರ ಜೊತೆಗೆ ಹೋದ್ರೆ ಏನಾಗ್ತಾವ ಅವೆಲ್ಲ ಕ್ಯಾಲ್ಕುಲೇಷನ್ ಅವೆಲ್ಲ ಬರ್ಬೇಕಂದ್ರೆ ಮಾಮೂಲಿ ಮಾರ್ಗ. ದೇವ್ರೆಲ್ಲಾ ರೀತಿಯಿಂದ ಸಂತುಷ್ಟವಾಗಿ ಅಷ್ಟನ್ನಿಡ್ಲಿ, ನಿಮ್ಮೆಲ್ಲರ ಆಶೀರ್ವಾದ ಅಷ್ಟಿಗಿರ್ಲಿ. ಮುಂದಿನ ದಿನದಲ್ಲಿ ಒಳ್ಳೆ ದಿನಗಳು, ಇನ್ನೂ ಒಳ್ಳೆ ದಿನಗಳು ಬರ್ತಾವ. ಹಾಗಾಗಿ ನಮಗೂ ಶಕ್ತಿ ಕೊಡ್ರಿ, ನಿಮ್ಮೆಲ್ಲರ ಆಶೀರ್ವಾದ ಇರ್ಲಿ ಅಂತ ಹೇಳಿ ಇನ್ನೂ ಏನಾದ್ರೂ ಕೆಲಸ ನಾ ಮಾಡ್ತೀನಿ. ಶಕ್ತಿ ಇದ್ರೆ ನಿಮ್ಮೆಲ್ಲರ ಆಶೀರ್ವಾದ ಮಾಡಿಸ್ಕೊಡ್ತೀನಿ ಅಂತ ಭರವಸೆಯೊಂದಿಗೆ ನನ್ನ 2 ಮಾತಿಗೆ ವಿರಾಮ.